ಸರಿ, ಬೊಮ್ಮಾಯಿ ಅವರು ಕೂಡ ನಿನ್ನೆ ನಿಮಗೆ ಸಾಲದ ದಾಖಲೆಗಳನ್ನು ಕೊಡಿ, ನೀವು 25% ಲೆಸ್ ದೆನ್ 25% ಇದೆ ಅಂತ ಹೇಳಿದ್ರಿ. 24.94 ಹೇಳಿದಿರಿ ನೀವು, ಅದರದ್ದು ದಾಖಲೆ ಕೊಡಿ ಅಂತಾರ ಯಾರು? ಬೊಮ್ಮಾಯಿ ಅವರು. ದಾಖಲೆ ಬಜೆಟ್ ಅಸೆಂಬ್ಲಿನಲ್ಲೇ ಇಟ್ಟುವಲ್ಲಯ್ಯ. ತೆರಿಗೆ ನಾವು ಸಾಲ ಮಾಡಿದ್ದು ಅವ್ರು ಸಾಲ ಮಾಡಿದ್ದು ಎರಡನ್ನು ಕಂಪ್ಯಾರಿಸನ್ ಕೊಡ್ಲಿ ಅಂತ. ಹೌದು, ಕಂಪ್ಯಾರಿಸನ್ನೇ ಇಟ್ಟಿದ್ದು ಬಜೆಟ್ ಮುಂದೆ ಅಸೆಂಬ್ಲಿನಲ್ಲಿ ಇಟ್ಟಿದ್ದೀನಿ. 5,30,000 ಕೋಟಿ ಅವರು ಸಾಲ ಮಾಡಿದ್ದದು. 50,000 ಕೋಟಿ ನಾವು ಮಾಡಿರೋದು. ಅವ್ರು ಯಾವುದೋ ಒಂದು ವರ್ಷದ್ದು ಹೇಳ್ತಾರೆ. ಅವರು 4 ವರ್ಷ ಇದ್ರಲ್ಲಪ್ಪ. ಸರ್, ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ವಿರೋಧ ಇಲ್ಲ ಅಂತ ಇದ್ದಾರೆ ಈಗ ಸದಾನಂದ ಗೌಡರು. ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ವಿರೋಧ ಇಲ್ಲ, ಅದ್ರ ಹೆಸರಲ್ಲಿ ನುಗ್ತಾ ಇದಾರೆ, ಹಣ ನುಗ್ತಾ ಇದಾರೆ ಅಂತ ಇದ್ದಾರೆ. ನೇರವಾಗಿ ಅವ್ರಿಗೆ ಲೆಕ್ಕಕ್ಕೆ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಲ್ಲ. ಲಂಚ ಎಲ್ಲಿ ನಡೀತದೆ? ವರ್ಗಾವಣೆ. ಈಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅವ್ರ ಅಕೌಂಟ್ಗೆ ಕೊಟ್ಬಿಡ್ತೀವಿ. ಲಂಚ ಹೆಂಗೆ ನಡೀತದೆ? 12 ತಿಂಗಳಲ್ಲಿ 2 ತಿಂಗಳು ಕೊಟ್ಟಿಲ್ಲ ಅಂತ ಅದು ಕೊಟ್ಟಿಲ್ಲ, ಕೊಡ್ತೀವಿ. ಸರ್, ಈಗ ಅಭಿವೃದ್ಧಿ ಯೋಜನೆಗಳಿಗಾಗಿ ಏನು ಗುತ್ತಿಗೆದಾರರಿಗೆ ಬಹಳಷ್ಟು ದುಡ್ಡು 26,000 ಕೋಟಿ ಬಾಕಿ. ಅದಾಯ್ತು ರೀ, 28,000 ಕೋಟಿ ಅವರು ಎಷ್ಟು ಬಿಟ್ಬಿಟ್ಟು ಹೋಗಿದ್ರು ಗೊತ್ತಾ? 29,000 ಕೋಟಿ ಅವ್ರು ಬಾಕಿ ಬಿಟ್ಬಿಟ್ಟು ಹೋಗಿದ್ದು. 29,000 ಕೋಟಿ, ಅದರಲ್ಲಿ 24,000 ಕೋಟಿ ತೀರಿಸಿದ್ದೀವಿ. ನೀವು ತಿಳ್ಕೊಳ್ಳಲ್ಲ, ಏನು ಕೇಳಲ್ಲ ಅವ್ರಿಗೆ. ಅವ್ರು ಹೇಳಿದ್ದೇ ಲೆಕ್ಕ ನಿಮಗೆ. ಈಗ ನಾನು ಹೇಳ್ತಾ ಇರೋದು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಬೇರೆ ಕಡೆ ಕೊಟ್ಟಿಲ್ಲ, ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿರೋದು ಅವ್ರ ಎದುರುಗಡೆನೆ ವಿತ್ ಡಾಕ್ಯುಮೆಂಟ್ಸ್. ಸುಮ್ಮನೆ ಅವ್ರು ಏನೋ ಹೇಳ್ತಾರೆ, ನೀವು ಅದನ್ನೇ ಕೇಳ್ತೀವಿ. ಏನು ಮಾಡೋಕ್ಕಾಗುತ್ತೆ ನಾವು? ಸರ್, ಯುದ್ಧದ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಬಹಳಷ್ಟು ಜನಜೀವನ ಅಸ್ತವ್ಯಸ್ತ ಆಗೋ ಸಾಧ್ಯತೆ ಇದೆ. ಯಾವುದು? ಇರಾನ್ ಮೇಲೆ ಯುದ್ಧ ಸರ್. ಇರಾನ್ ಯುದ್ಧ ಅಂತೇಳಿ ಯದ್ವಾತದ್ದು ಬೆಲೆ ಏರ್ಸೋದು ಅಂತ ಇದೆಯಾ? ಅಲ್ಲ ಸರ್, ಅದಕ್ಕೆ ತಮ್ಮ ಸಿದ್ಧತೆ ಹೇಗಿದೆ ಅಂತ ಸರ್ಕಾರ? ನಮ್ದಲ್ರಿ, ಕೇಂದ್ರ ಸರ್ಕಾರ ಮಾಡಿರೋದು ಇದು. ರಾಜ್ಯದ್ದು ಏನಾದರೂ? ರಾಜ್ಯದ್ದೇನಿಲ್ಲ. ಅವ್ರಿಗೆ ಕೊಟ್ಟರೆ ನಾವು ವಿತರಣೆ ಮಾಡ್ತೀವಿ ಅಷ್ಟೇ. ವಿತರಣೆ ಮಾಡೋದಷ್ಟೇ ನಮ್ಮ ಕೆಲಸ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಯಾರು ಮಾಡೋರು? ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ? ಮೊನ್ನೆ ಅವರು 10 ರೂಪಾಯಿ ಟ್ಯಾಕ್ಸ್ನ ತೆಗೆದ್ರು ಸರ್. ಆ ಥರ ನೀವೇನಾದರೂ ಟ್ಯಾಕ್ಸ್ ತೆಗಿತೀರಾ ಅಂತ? ಯಾರು? ಈಗ ಇವರು ಪೆಟ್ರೋಲ್ ಮೇಲೆ ತೈಲದ ಮೇಲಿನ ತೆಗೆದ್ರು. ಕೇಳ್ರಿ, ಇಲ್ಲಿ ತೈಲ ನಾವು ಬೆಲೆ ಇದೆಯಲ್ಲ, ಇಲ್ಲಿ ಪಕ್ಕದ ರಾಜ್ಯಗಳಿಗೆಲ್ಲ ಹೋಲಿಕೆ ಮಾಡಿ ಬೆಲ್ಕೆ ಅದಕ್ಕಿಂತ ಕಡಿಮೆ ಪಕ್ಕದ ರಾಜ್ಯಗಳಿಗಿಂತ ತಮಿಳುನಾಡಿಗಿಂತ ಕಡಿಮೆ ಇದೆ, ಮಹಾರಾಷ್ಟ್ರಕ್ಕಿಂತ ಕಡಿಮೆ ಇದೆ, ಕೇರಳಕ್ಕಿಂತ ಕಡಿಮೆ ಇದೆ, ಆಂಧ್ರ ಪ್ರದೇಶಕ್ಕಿಂತ ಕಡಿಮೆ ಇದೆ. ಹಾಗಾದ್ರೆ ಏನಾಗ್ತದೆ? ಯದ್ವಾತದ್ದು ಕಮ್ಮಿ ಇದ್ಬಿಟ್ರೆ ಅಲ್ಲಿ ನಮ್ಮ ರಾಜ್ಯದಲ್ಲಿ ಬರೋದೇ ಇಲ್ಲ, ತೆರಿಗೆ ಬರೋದೇ ಇಲ್ಲ. ಆಮೇಲೆ ಅದಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡು ಅದಕ್ಕಿಂತ ಕಡಿಮೆ, ಸ್ವಲ್ಪ ಕಡಿಮೆ ಇಡಬೇಕು. ಯಾರು? ಒಳ ಮೀಸಲಾತಿಗೆ ನಾವು ಬದ್ಧವಾಗಿದ್ದೀವಿ, ಸರ್ಕಾರ ಬದ್ಧವಾಗಿದೆ. ಸರ್, ಅಹಿಂದ ಹೆಸರಲ್ಲಿ ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅಹಿಂದ ಮತ ನಮಗೆ ಬರುತ್ತೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಯಾರು? ಬಿಜೆಪಿ ಅವರು. ನೀನು ಪ್ರಶ್ನವನ್ನ ಅಹಿಂದ ಇವ್ರಿಗೆ ಯಾವತ್ತು ಪ್ರೀತಿ ಬಂದಿರೋದು ಅಹಿಂದ ಮೇಲೆ? ಅಹಿಂದದವ್ರ ಮೇಲೆ ಪ್ರೀತಿ ಬಂದಿರೋದು ಯಾವಾಗ? ಯಾವತ್ತಾರು ಅಹಿಂದದ ಬಗ್ಗೆ ಮಾತಾಡಿದಾರ ಇವರು? ಹಿಂದುತ್ವ, ಹಿಂದೂ ಅದು ಬಿಟ್ಟರೆ ಬೇರೆ ಏನಾದ್ರು ಹೇಳ್ತಾರ? ದೇರ್ ಆರ್ 2 ತತ್ವಗಳಿದ್ದಾವೆ. ಇದರಲ್ಲಿ ಆರ್ಥಿಕತೆಯಲ್ಲಿ 2 ತತ್ವಗಳಿದ್ದಾವೆ. ಒಂದು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. 2 ಥಿಯರಿ ಗೊತ್ತಾ ನಿಮಗೆ? ಟ್ರಿಕಲ್ ಡೌನ್ ಆ್ಯಂಡ್ ಯೂನಿವರ್ಸಲ್ ಬೇಸಿಕ್ ಥಿಯರಿ. ಇವರು ಯಾವತ್ತೂ ಕೂಡ BJP ಅವರು
ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಇದೆಯಲ್ಲ ಅದ್ರ ಪರ ಇರೋರು, ಅಂದರೆ ಶ್ರೀಮಂತರ ಪರ ಇರೋರು, ನಾವು ಬಡವ್ರ ಪರ ಇರೋರು. ಈಗ ಬಡವ್ರಿಗೆ ಈ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ ಫ್ರೀಯಾಗಿ, ಎಲ್ಲ ಮಹಿಳೆಯರಿಗೂ ಕರ್ಕೊಂಡು ಹೋಗಲ್ವಾ? ಬಿ ಜೆ ಪಿಯವ್ರು ಇಲ್ವ ಅಲ್ಲಿ? ಬಿ ಜೆ ಪಿಯವ್ರು ಇಲ್ವೇನ್ರಿ? ಎಲ್ಲರ ಹೆಂಡತಿ ಎಲ್ಲರಿಗೂ ಕರ್ಕೊಂಡು ಹೋಗ್ತೀವಿ. ಎಲ್ರಿಗೂ ಇಲ್ಲಿ ಸದಾನಂದ ಗೌಡ ಹೇಳ್ದಿಲ್ಲಪ್ಪ ನೀನು, ಸದಾನಂದ ಗೌಡ ಎಲ್ರಿಗೂ ಬಸ್ನಲ್ಲಿ ಕರ್ಕೊಂಡು ಹೋಗುವಾಗ ಫ್ರೀಯಾಗಿ ಕರ್ಕೊಂಡು ಹೋಗಿ ಲಂಚ ಎಲ್ಲಿ ನಡೀತದೆ?